ವಿಟಮಿನ್ ಡಿ ಲೆವೆಲ್ ಹಾರ್ಮೋನ್ ಒಂದು ಇದು ಎಷ್ಟು ಇಂಪಾರ್ಟೆಂಟು ಎಲ್ಲರೂ ಮಾಡ್ತಾ ಇರ್ತಾರೆ. ಬ್ಲಡ್ ವ್ಯಾಲ್ಯೂಸು ನಂದು ವಿಟಮಿನ್ ಡಿ ಕಡಿಮೆ ಇದೆ ಡಾಕ್ಟ್ರೆ ಏನಾದರೂ ಕೊಡಿ. ವಿಟಮಿನ್ ಡಿ ಅನ್ನೋದು ಒಂದು ಹಾರ್ಮೋನು, ಅಂದರೆ ಇದು ಮೇಲ್ ಇನ್ಫರ್ಟಿಲಿಟಿಗೂ ಬೇಕು, ಫೀಮೇಲ್ ಇನ್ಫರ್ಟಿಲಿಟಿ ಬೇಕು, ಇಬ್ಬರಿಗೂ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ತುಂಬ ರೋಲ್ ಇದೆ ಇದರಲ್ಲಿ. ಯಾಕಂದರೆ ವಿಟಮಿನ್ ಡಿ ಲೋ ಲೆವೆಲ್ ಇದ್ದರೆ ನಮ್ಮದು ಎಗ್ ಕ್ವಾಲಿಟಿ ಅಫೆಕ್ಟ್ ಮಾಡುತ್ತೆ. ಎಂಬ್ರಿಯಾನಿಕ್ ರಿಸೆಪ್ಟಿವಿಟಿ ಅಂದ್ರೇನು, ಹೋಗಿ ಬಂದು ಅಂಟ್ಕೊಳ್ಳೋದು, ಎಂಬ್ರಿಯೋ ಬಂದು ಅಂಟ್ಕೊಳ್ಳೋದು ಅಫೆಕ್ಟ್ ಮಾಡುತ್ತೆ. ಹಾರ್ಮೋನ್ ಇರೆಗ್ಯುಲಾರಿಟಿ ಮಾಡುತ್ತೆ. ಮತ್ತು ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಆಗಿಬಿಡುತ್ತೆ. ಮೇಲ್ಸಲ್ಲಿ ಅಬ್ನಾರ್ಮಲ್ ಸ್ಪರ್ಮ್ ಪ್ಯಾರಾಮೀಟರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೊಟಿಲಿಟಿ ಕಡಿಮೆ ಆಗುತ್ತೆ. ಸೊ ಅದಕ್ಕೇ ನಾವು ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಇಡಬೇಕು, 30 ನ್ಯಾನೋಗ್ರಾಮ್ಸ್. ಅದಕ್ಕೇ ಎಲ್ಲ ಸೆಂಟ್ರಲ್ಲೂ ವಿಟಮಿನ್ ಡಿ ಲೆವೆಲ್ ಮಾಡ್ತೀವಿ. ಮತ್ತು ಅವರು ಮಾಡದೇ ಮಾಡಲಿ ನಾವು ವಿಟಮಿನ್ ಡಿ ಕೊಡ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲಿ ವಿಟಮಿನ್ ಡಿ ಲೆವೆಲ್ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಯಾರೂ ಸನ್ ಎಕ್ಸ್ಪೋಜರ್ ಮಾಡ್ತಾಯಿಲ್ಲ. ಎಲ್ಲರೂ ಸನ್ಸ್ಕ್ರೀನ್ ಹಾಕ್ಕೊಂಡು ಅಥವಾ ಅಂಬ್ರೆಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಎಲ್ಲರೂ ಎ ಸಿಲಿ ಇರ್ತಾರೆ. ನ್ಯಾಚುರಲ್ ಪ್ರೊಡಕ್ಷನ್ ಆಗೋದು ವಿಟಮಿನ್ ಡಿ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ಯಾವಾಗ ವಿಟಮಿನ್ ಡಿ ಕಡಿಮೆ ಆಗುತ್ತೋ ನಮ್ಮ ಇನ್ಫರ್ಟಿಲಿಟಿ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಎವ್ರಿ ವೀಕ್ಲಿ ಸಚೆಟ್ಸ್ ಕೊಡ್ತೀವಿ, 60,000 ಯೂನಿಟ್ಸು ವಾರಕ್ಕೆ ಕೊಡ್ತಾ ಹೋಗ್ತೀವಿ. ಅಂದ್ರೇನು, ಯಾವಾಗ ವಿಟಮಿನ್ ಡಿ ಲೆವೆಲ್ ಬಿಲೋ 30 ನ್ಯಾನೋಗ್ರಾಮ್ ಇರುತ್ತೋ ಆವಾಗ ನಿಮಗೆ ಸಪ್ಲಿಮೆಂಟೇಷನ್ ತೊಗೊಳ್ಳೇಬೇಕಾಗುತ್ತೆ. ಎಕ್ಸೆಸ್ ವಿಟಮಿನ್ ಡಿ ಇಸ್ ಆಲ್ಸೋ ನಾಟ್ ಗುಡ್. ಯಾಕೆಂದರೆ ಹೈಪರ್ ವಿಟಮಿನೇಷನ್ಸ್ ಆಗ್ತದೆ. ಅದರಿಂದನೂ ತುಂಬ ಸ್ಕಿನ್ ಅಬ್ನಾರ್ಮಲಿಸ್ ಬರುತ್ತೆ. ಆಮೇಲೆ ನಮ್ಮ ರಿಪ್ರೊಡಕ್ಟಿವ್ ಫೇಲ್ಯೂರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಕೋ ಆಪ್ಟಿಮಮ್ ಲೆವೆಲ್ ಅಷ್ಟು ತೊಗೊಳ್ಳೋದು. ಹಂಗಂದ್ಬಿಟ್ಟು ಡೈಲಿ ತೊಗೊಳಕ್ಕೆ ಏನಿಲ್ಲ. ಸೊ ವಾರಕ್ಕೆ ಹೈ ಡೋಸಲ್ಲಿ ಕೊಡ್ತಾ ಹೋದರೆ ತಾನೇ ಮೇಂಟೈನ್ ಆಗುತ್ತೆ. ಸೊ ಅದಕ್ಕೇ ಆ ವಿಟಮಿನ್ ಡಿ ಅನ್ನೋದು ನಮ್ಮ ಎಗ್ ಕ್ವಾಲಿಟಿ, ಎಂಬ್ರಿಯೋ ರಿಸೆಪ್ಟಿವಿಟಿ, ಸ್ಪರ್ಮ್ ಪ್ಯಾರಾಮೀಟರ್ಸು ಮತ್ತು ಇನ್ಫ್ಲಮೇಟರಿ ಮಾರ್ಕರ್ಸು ಎಲ್ಲದಕ್ಕೂ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಆ ಲೆವೆಲನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಸಕ್ಸಸ್ಸು ಜಾಸ್ತಿ ಬರುತ್ತೆ.